ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಮಾತ್ರ ಪಾಕಿಸ್ತಾನ. ಇಂಥದ್ದೊಂದು ಸುದ್ದಿಯನ್ನು ಎಡವಟ್ಟುಗಳು ಹಿಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ಸಿನ ಬಹಳಷ್ಟು ನಾಯಕರು, ಓವೈಸಿ ಮತ್ತು ಹಾಗೆ ನಮ್ಮ ರಾಜ್ಯದ ನಟ ಕಿಶೋರ್ಗೆ, ಹೀಗೆ ಒಂದಷ್ಟು ಜನರು ಅಯ್ಯೋ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಆಗಿತ್ತು, ಭಯೋತ್ಪಾದಕರ ಬೆಂಬಲ ರಾಷ್ಟ್ರ ಆಗಿತ್ತು, ಈಗ ಅದೇ ವಿಶ್ವಗುರು ಆಗಿಬಿಟ್ಟಿದೆ. ಅದೇ ವಿಶ್ವಗುರು ಅಂತಿದ್ದವರು ಯಾಕೆ ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. ಆದ್ರೂ ಯಾರೋ ರಾಜತಾಂತ್ರಿಕತೆಯ ಬಗ್ಗೆ ತಿಳಿದೇ ಇದ್ದವರು ಮಾತಾಡಿದ್ರೆ ಪರವಾಗಿಲ್ಲ. ನಮ್ಮ ದೇಶದಲ್ಲಿ 60 ವರ್ಷಗಳ ಕಾಲ ಆಡಳಿತ ನಡೆಸಿರೋ ಕುಲಗೆಟ್ಟ ಕಾಂಗ್ರೆಸ್ ಪಕ್ಷ ಲಾಜಿಕ್ ಇಲ್ಲದೆ ಕೇವಲ ರಾಜಕಾರಣದ ತೆವಲೆಗೆ ಮಾತಾಡೋದಾದ್ರೆ ಏನಂತ ಹೇಳಬೇಕು? ಹಾಗಾದ್ರೆ ಈ ಎಡವಟ್ಟುಗಳ ಪ್ರಶ್ನೆಗೆ ಮೋದಿ ಅವರು ಉತ್ತರವನ್ನ ಕೊಡಬೇಕಾ, ಅಥವಾ ನಾವೇ ಒಂದಷ್ಟು ಉತ್ತರವನ್ನು ಕೊಟ್ಬಿಡೋಣ? ನಮ್ಮ ದೇಶದ ಪ್ರಧಾನಿಯ ಪರವಾಗಿ ಇಲ್ಲಿ ಮಾತಾಡೋಣ, ನಮ್ಮ ದೇಶದ ಪರವಾಗಿ ಹೇಳೋಣ. ಈ ವಿಷಯದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾದ್ರೂ ಯಾಕೆ? ಆ ಮಧ್ಯಸ್ಥಿಕೆಯಿಂದ ಮುಂದೆ ಏನೆಲ್ಲ ತೊಂದರೆಗಳಿವೆ? ಯಾವುದೋ ಒಂದು ಮಧ್ಯಸ್ಥಿಕೆ ಮಾಡಿದ್ರೆ ಪಾಕಿಸ್ತಾನ ವಿಶ್ವಗುರು ಆಗಿ ಬಿಡುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಶುರುವಾಗಿ 40 ದಿನಗಳು ಕಳೆದಿದ್ವು. ಅಲ್ಲಿ ಟ್ರಂಪ್ ಅನ್ನೋ ತಲೆಕೆಟ್ಟ ಗಿರಾಕಿ ಯುದ್ಧವನ್ನು ಮಾಡೋಕ್ಕೆ ಶುರು ಮಾಡಿದ್ದು ನಿಜ. ಅದು ಬೇಕಾಗಿದ್ದು ಇಸ್ರೇಲ್ಗೆ. ಈ ಯುದ್ಧದಲ್ಲಿ ಟ್ರಂಪ್ ಮೊದಲು ಹೇಳ್ಕೊಂಡಿದ್ದು ಇಸ್ರೇಲ್ ಪರಮಾಣು ಅಸ್ತ್ರವನ್ನು ಹೊಂದದ ಹಾಗೆ ತಡೆಯೋದೇ ನಮ್ಮ ಉದ್ದೇಶ ಅಂತ. ಯಾವಾಗ ಇರಾನ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳಾದ ಕತಾರ್, UAE, ಕುವೈತ್, ಬಹರೈನ್, ಒಮಾನ್ ಹೀಗೆ ಎಲ್ಲ ದೇಶಗಳ ಮೇಲೆ ಮಿಸೈಲ್ ಮತ್ತು ಡ್ರೋನುಗಳ ದಾಳಿಯನ್ನು ಮಾಡ್ತಾ ಹೋಯ್ತೋ, ಅಲ್ಲಿ ನಾಶ ಆಗಿದ್ದು ಮಧ್ಯಪ್ರಾಚ್ಯದ ದೇಶಗಳು. ಅದರಲ್ಲೂ ಅಮೆರಿಕದ ಸೇನಾ ನೆಲೆಗಳು, ತೈಲ ಸಂಗ್ರಹಣಾಗಾರಗಳು ಮತ್ತು ಇಡೀ ದೇಶದ ಆರ್ಥಿಕ ನೆಲೆಗಳನ್ನೇ ಇರಾನ್ ಗುರಿಯಾಗಿಸಿ ಹೊಡೆದಿದ್ದು ನಿಜ. ಅದು ನಮಗೆಲ್ಲ ಗೊತ್ತೇ ಇದೆ. ಆ ರಾಷ್ಟ್ರಗಳು ಚೇತರಿಸಿಕೊಳ್ಳೋಕೆ ಸುಮಾರು 4 ರಿಂದ 5 ವರ್ಷಗಳು ಬೇಕಾಗುತ್ತವೆ. ಅದಾದ ನಂತರ ಇರಾನ್ ಶುರು ಮಾಡಿದ್ದೆ ಹಾರ್ಮುಜ್ ಜಲಸಂಧಿಯ ಆಟ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಜಗತ್ತಿನ ತೈಲ ಹಡಗುಗಳು ಓಡಾಟ ನಡೆಸಬೇಕು. ಅಲ್ಲಿ ಹಡಗುಗಳ ಓಡಾಟ ನಡೆಯದೇ ಇದ್ರೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ತೈಲ ಮತ್ತು ಗ್ಯಾಸ್ ಇಲ್ಲದ ಪರಿಸ್ಥಿತಿ ಆಗತ್ತೆ. ಅದೇ ಕಾರಣಕ್ಕೆ ಇರಾನಲ್ಲಿ ಹಡಗುಗಳನ್ನು ತಡೆ ಹಿಡಿಯೋಕೆ ಶುರು ಮಾಡಿಕೊಂಡಿತ್ತು. ಅದರಿಂದ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಮೆರಿಕ ಏನನ್ನ ಮಾಡ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡಿಕೊಂಡು, ಅಮೆರಿಕದ ಒಳಗೂ ಈ ಯುದ್ಧ ಬೇಕಾಗಿರಲಿಲ್ಲ ಅಂತ ಒಂದಷ್ಟು ಪ್ರತಿಭಟನೆಗಳು ನಡೆಯೋದಕ್ಕೆ ಶುರುವಾದವು. ಆಗ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಅನ್ನೋ ಮಹಾನುಭಾವ, ನಾನು ಇರಾನ್ಗೆ 48 ಗಂಟೆಗಳ ಸಮಯಾವಕಾಶವನ್ನು ಕೊಡ್ತಾ ಇದ್ದೀನಿ, ಯುದ್ಧವನ್ನು ನಿಲ್ಲಿಸಿ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅಂತ ಹೇಳೋಕೆ ಶುರು ಮಾಡಿದ್ರು. ಆದರೆ ಅಮೆರಿಕ ತಲೆಕೆಟ್ಟ ಅಧ್ಯಕ್ಷನ ಮಾತನ್ನು ಕೇಳೋಕೆ ಇರಾನ್ ಸಿದ್ಧ ಇರಲಿಲ್ಲ. ಅದೇ ರೀತಿ 4-5 ಬಾರಿ 48 ಗಂಟೆಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೀನಿ, ಅವರು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ರೆ ಇಡೀ ಇರಾನ್ ಅನ್ನು ಇಲ್ಲದ ಹಾಗೆ ಮಾಡ್ತೀನಿ ಅನ್ನೋದನ್ನ ಮಾತಾಡೋಕೆ ಶುರು ಮಾಡಿಕೊಂಡಿದ್ದ ಈ ಮನುಷ್ಯ ಒಳಗಿಂದ ಒಳಗೆ ಪಾಕಿಸ್ತಾನ ನಾನು ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ ಅನ್ನೋದನ್ನ ಹೇಳೋಕೆ ಶುರು ಮಾಡಿಕೊಂಡಿತ್ತು. ಆದರೆ ಮೊದಲು ಪಾಕಿಗಳ ಮಧ್ಯಸ್ಥಿಕೆ ನಮಗೆ ಬೇಡ ಅನ್ನೋದನ್ನ ಇರಾನ್ ಹೇಳಿತ್ತು. ಅದೇ ಚೀನಾದ ಬಲವಂತಕ್ಕೆ ಇರಾನ್ ಕೂಡ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಒಪ್ಕೊಂಡಿತ್ತು. ಅದಕ್ಕೆ ಕಾರಣ ಚೀನಾ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ, ಇರಾನ್ ಜೊತೆ ಬಹಳಷ್ಟು ವ್ಯಾಪಾರಗಳನ್ನು ನಡೆಸ್ತಾ ಇದೆ, ವ್ಯವಹಾರಗಳನ್ನು ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಚೀನಾದ ಮಾತನ್ನ ಇಲ್ಲಿ ಇರಾನ್ ತಿರಸ್ಕಾರವನ್ನು ಮಾಡಲಿಲ್ಲ. ಅದರ ಜೊತೆಗೆ ಈ ಹಿಂದೆಯೇ ಟ್ರಂಪ್ ಮಾಧ್ಯಮವೊಂದರಲ್ಲಿ ಹೇಳಿಕೊಂಡಿದ್ರು, ಯಾಕೆ ಪಾಕಿಸ್ತಾನದ ಮಧ್ಯಸ್ಥಿಕೆ ನಿಮಗೆ ಬೇಕು ಅಂದರೆ, ಅಯ್ಯೋ ನಮಗಿಂತ ಶಕ್ತಿಶಾಲಿ ರಾಷ್ಟ್ರಗಳನ್ನು ಮಧ್ಯಸ್ಥಿಕೆಗೆ ಕರೆದಿದ್ದೆ ಆದರೆ ನಾವು ಅವರ ಮುಂದೆ ಬಲಹೀನರಾಗಿ ಸೋತ ಹಾಗೆ ಕಾಣಿಸ್ತೀವಿ. ಅದೇ ನಮ್ಮ ಮುಂದೆ ಸೋತವರನ್ನ ಜೊತೆಗೆ ಇಟ್ಕೊಂಡ್ರೆ ನಮ್ಮ ಜೊತೆಯಲ್ಲಿ ಅವರಿದ್ರೆ ನಾವು ಶಕ್ತಿಶಾಲಿ ಅನ್ನಿಸಿಕೊಳ್ತೀವಿ, ನಮಗೆ ನಾವು ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ತೀವಿ ಅಂತ ಟ್ರಂಪ್ ಭಾರತದ ಮಧ್ಯಸ್ಥಿಕೆಯನ್ನ ಈ ಮೊದಲೇ ಒಪ್ಪಿಕೊಂಡಿರಲಿಲ್ಲ. ಅಲ್ಲಿಗೆ ಅಮೆರಿಕದ ಮುಂದೆ ಭಾರತ ಶಕ್ತಿಶಾಲಿಯಾಗಿದೆ, ಪಾಕಿಸ್ತಾನ ಗುಲಾಮರ ಹಾಗೆ ಅನ್ನೋದನ್ನ ಟ್ರಂಪ್ ಹೇಳ್ಕೊಂಡ ಹಾಗೆ ಆಗಿತ್ತು. ಇದಿಷ್ಟೇ ಅಲ್ಲ, ಈಗಾಗಲೇ ಪಾಕಿಸ್ತಾನ ಸೌದಿಯ ನೆರವಿಗೆ ಬಾರದೇ ಇರೋದಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ 3.5 ಬಿಲಿಯನ್ ಸಾಲವನ್ನು ಇದೇ ತಿಂಗಳ 13ನೇ ತಾರೀಕಿನ ಒಳಗೆ ವಾಪಸ್ಸು ಕೊಡಬೇಕು ಅನ್ನೋದನ್ನು ಹೇಳಿದೆ. ಅದು ಕೂಡ ಇಲ್ಲಿಯವರೆಗೂ 3% ಇದ್ದ ಬಡ್ಡಿಯನ್ನು 5%ಗೆ ಏರಿಕೆಯನ್ನು ಮಾಡಿಕೊಡಬೇಕು, ಕೊಡದೇ ಇದ್ರೆ ಪರಿಣಾಮ ನೆಟ್ಟಗೆ ಇರಲ್ಲ ಅನ್ನೋ ವಾರ್ನಿಂಗನ್ನು ಕೊಟ್ಟಿದೆ. ಅದೇ ಕಾರಣಕ್ಕೆ ಭಿಕ್ಷುಕ ಪಾಕಿಸ್ತಾನ ಮುಂದೆ ಅಮೆರಿಕದ ಬಳಿ ಸಾಲವನ್ನು ಕೇಳೋದಕ್ಕೆ ಅಥವಾ ಚೀನಾದ ಹತ್ರ ಒಂದಷ್ಟು ಭಿಕ್ಷೆಯನ್ನು ಕೇಳೋಕೆ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಮಧ್ಯಸ್ಥಿಕೆ ಆಗ್ತಾ ಇರೋದು ಅಮೆರಿಕ ಮತ್ತು ಇರಾನ್ ನಡುವೆ, ಅದೇ ಇದರ ಹಿಂದೆ ಇರೋದು ಮಾತ್ರ ಚೀನಾ. ಹಾಗಂತ ಈ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ಒಪ್ಪಿಕೊಂಡ್ರೆ ಯುದ್ಧ ನಿಲ್ಲುತ್ತಾ ಅಂದರೆ
ಖಂಡಿತ ಇಲ್ಲ. ಯಾಕಂದರೆ ಈ ಯುದ್ಧವನ್ನು ನಿಲ್ಲಿಸಬೇಕಾಗಿರೋದು ಮುಖ್ಯವಾಗಿ ಇಸ್ರೇಲ್. ಈಗ ಇರಾನ್ ಜೊತೆ 2 ವಾರಗಳ ಕದನ ವಿರಾಮ ಘೋಷಣೆಯನ್ನು ಮಾಡೋಕ್ಕೆ ಅಮೆರಿಕ ಒಪ್ಕೊಂಡಿದೆ. ಹಾಗಂತ ಸುಮ್ಮನೆ ಒಪ್ಕೊಂಡಿಲ್ಲ, 14 ಷರತ್ತುಗಳನ್ನು ಇರಾನ್ ವಿಧಿಸ್ತಾ ಇದೆ. ಅದರಲ್ಲಿ ಇರಾನ್ ಸಂಗ್ರಹ ಮಾಡಿರೋ ಯುರೇನಿಯಮನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇರಾನ್ಗೆ ಆಗಿರೋ ನಷ್ಟವನ್ನು ತುಂಬಿಕೊಡಬೇಕು. ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋ ಪ್ರತಿ ಹಡಗುಗಳಿಗೆ ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದೆ. ಅಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋ ಪ್ರತಿ ಹಡಗಿಗೆ ಸುಮಾರು 10 ದಶಲಕ್ಷ ಅಂದರೆ ಸುಮಾರು 2 ಕೋಟಿಯಷ್ಟು ಟೋಲನ್ನು ವಿಧಿಸ್ತೀವಿ ಅನ್ನೋದನ್ನು ಇರಾನ್ ಹೇಳಿಕೊಳ್ತಾ ಇದೆ. ಟ್ರಂಪ್ ಅನ್ನೋ ಮಹಾನುಭಾವ, ಮಹಾನ್ ಮೇಧಾವಿ ಮಾತ್ರ ಹಡಗಿನ ಸುಂಕವನ್ನು ಇಬ್ಬರು ಸೇರಿ ವಿಧಿಸಿಬಿಟ್ಟು ಇಬ್ಬರು ಹಂಚಿಕೊಳ್ಳೋಣ ಅಂತಿದ್ದಾನೆ. ಅಯ್ಯೋ ಕರ್ಮವೇ, ಇದೊಂಥರ ಹೆಂಗೆ ಅಂದರೆ ಒಬ್ಬ ಕಳ್ಳ ಸರಿ ಇಲ್ಲ ಅಂತ ಅವನನ್ನು ಹೊಡೆಯೋಕ್ಕೆ ಹೋಗೋದಂತೆ. ಅಲ್ಲಿ ಮಧ್ಯೆ ಇದ್ದವರಿಗೆಲ್ಲ ಕಳ್ಳ ಹೊಡೆಯೋದು, ಆಮೇಲೆ ಕಳ್ಳನನ್ನು ಹೊಡೆಯೋಕ್ಕೆ ಹೋದವರೇ ರಾಜಿಯನ್ನು ಮಾಡಿಕೊಂಡು ಕಳ್ಳತನ ಮಾಡಿದ್ರಲ್ಲೂ ನಮಗೂ ಭಾಗ ಕೊಡುವಂತ ಹಾಗಾಯಿತು. ಅಲ್ಲಿಗೆ ಅಮೆರಿಕ ಯಾವುದೇ ಕೆಲಸವನ್ನು ಮಾಡೋದಾದರೂ ಅಲ್ಲಿಂದ ದುಡ್ಡು ಬರುತ್ತೆ ಅನ್ನೋದಾದರೆ ಎಲ್ಲದಕ್ಕೂ ಒಪ್ಪಿಕೊಳ್ಳುತ್ತೆ ಅಂತ ಆಯಿತು. ಇಲ್ಲಿ ಚೀನಾ ಮಾಡ್ತಾ ಇರೋದು ವ್ಯಾಪಾರ. ಅದೇ ಕಾರಣಕ್ಕೆ ಇರಾನನ್ನು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಮಾಡಿಕೊಳ್ಳೋಕೆ ಹೇಳಿದೆ. ಇನ್ನೊಂದು ಕಡೆ ಸತ್ತ ಹಾಗೆ ಇರೋ ಭಿಕ್ಷುಕ ಪಾಕಿಸ್ತಾನವನ್ನು ಬಳಕೆ ಮಾಡಿಕೊಂಡು ಅಮೆರಿಕ ಮಧ್ಯಸ್ಥಿಕೆ ಮಾಡಿಕೊಂಡು ಹಾರ್ಮುಜ್ ಜಲಸಂಧಿಯಲ್ಲಿ ಸುಂಕವನ್ನು ಹಾಕಿ ನಮಗೂ ಅದರಲ್ಲಿ ಪಾಲನ್ನು ಕೊಡಿ ಅಂತಿದೆ. ಅಲ್ಲಿಗೆ ಚೀನಾ ಮತ್ತು ಅಮೆರಿಕ ಮಾಡ್ತಾ ಇರೋದು ವ್ಯಾಪಾರ. ಆ ವ್ಯಾಪಾರಕ್ಕೆ ಬೇಕಾಗಿರೋದು ದಲ್ಲಾಳಿಯ ಹೊರತು ಯುದ್ಧವನ್ನು ನಿಲ್ಲಿಸೋ ಒಬ್ಬ ವ್ಯಕ್ತಿಯ ಮಧ್ಯಸ್ಥಿಕೆ ಅಲ್ಲ, ದೇಶನೂ ಅಲ್ಲ. ಈಗ ಅದನ್ನೇ ನಮ್ಮ ದೇಶದ ಮಹಾನ್ ಬುದ್ಧಿವಂತ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು, ಅಯ್ಯೋ ವಿಶ್ವಗುರು ಮೋದಿ ಏನು ಮಾಡ್ತಾ ಇದ್ದಾರೆ, ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ, ಇದು ಭಾರತದ ಮರ್ಯಾದೆಯನ್ನು ತೆಗಿತಾ ಇದೆ ಅಂತಿದ್ರೆ ಓವೈಸಿ ಅಯ್ಯಯ್ಯೋ ಭಾರತ ಮಧ್ಯಸ್ಥಿಕೆ ವಹಿಸುತ್ತೆ ಅಂದ್ಕೊಂಡಿದ್ದೆ, ಆದರೆ ಭಿಕ್ಷುಕ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿದೆ ಅಂದರೆ ಇನ್ನು ಚಿತ್ರದಟ. ಕಿಶೋರ್ ಮಾತ್ರ ಮೋದಿ ಭಕ್ತ ಮಂಡಳಿ ಗ್ಯಾಸ್ ಹುಡುಕ್ತಾ ಇರೋವಾಗ ನಿನ್ನೆಯವರೆಗೆ ಭಯೋತ್ಪಾದಕರ ಬೆಂಬಲಿಗ ದೇಶ ಆಗಿದ್ದ ಪಾಕಿಸ್ತಾನ ಈಗ ವಿಶ್ವಗುರು ಆಗ್ತಾ ಇದೆ ಅಂತಿದ್ದಾರೆ. ಅಲ್ಲರಿ, ಪಾಕಿಸ್ತಾನದ ಪರಿಸ್ಥಿತಿ ಈಗಾಗಲೇ ಲಾಕ್ಡೌನ್ ಮಾಡೋ ಹಂತವನ್ನು ತಲುಪಿದೆ. ಪಾಕಿಸ್ತಾನಕ್ಕೆ ಭಿಕ್ಷೆಯನ್ನು ಕೊಡೋದಕ್ಕೆ ಯಾರೂ ಇಲ್ಲ, ಯಾರಾದರೂ ಕೊಡಬೇಕು. ಹಾಗಾಗಿ ಚೀನಾ ಹೇಳಿದ್ದನ್ನು ಕೇಳಲೇಬೇಕು. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೈತ್ರಿ ಮಾಡೋಕ್ಕೆ ಮಧ್ಯಸ್ಥಿಕೆ ವಹಿಸೋದು ಭಾರತದ ಕೈಯಲ್ಲಿ ಇದೆಯಾ ಅಂತ ನೋಡಿದರೆ ಖಂಡಿತ ಇಲ್ಲ. ಯಾಕಂದರೆ ಯುದ್ಧವನ್ನು ಮಾಡ್ತಾ ಇರೋ ರಾಷ್ಟ್ರಗಳು ಮೊದಲು ಒಪ್ಪಿಕೊಳ್ಬೇಕಾಗತ್ತೆ. ಆ ದೇಶಗಳು ಯಾವ ದೇಶದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತವೆ. ಅದನ್ನು ಬಿಟ್ಟು ಭಾರತ ಮಧ್ಯಸ್ಥಿಕೆ ಮಾಡಬೇಕಿತ್ತು ಅಂದರೆ ಈ ಅಯೋಗ್ಯರು ಹೇಳೋ ಲೆಕ್ಕಾಚಾರ ಹೇಗಿದೆ ಅಂದರೆ ಟ್ರಂಪ್ ಬಳಿಗೆ ಹೋಗಿ, ಅಯ್ಯೋ ಟ್ರಂಪು ನಾವೇ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ, ನಿನ್ನ ಗುಲಾಮರ ಹಾಗೆ ಅಂದರೆ ಮುಲ್ಲಾ ಮುನೀರನ ಹಾಗೆ ನಿನ್ನ ಬೂಟನ್ನು ನೆಕ್ತೀವಿ ಅಂತ ಕೇಳಬೇಕಿತ್ತ. ಹಾಗೇನಾದರೂ ಮಾಡಿದರೆ ಭಾರತದ ಮರ್ಯಾದೆ ಏನಾಗ್ತಾ ಇತ್ತು? ಆಗಲೂ ಇದೇ ವಿಪಕ್ಷಗಳು ಏನೆಲ್ಲ ಮಾತಾಡ್ತಾ ಇದ್ವೋ, ಅಲ್ಲಿರೋ ಯೋಗ್ಯತೆ ಇಲ್ಲದ ನಾಯಕರು ಯಾವ ರೀತಿ ಮಾತಾಡ್ತಾ ಇದ್ರು ಯೋಚನೆಯನ್ನು ಮಾಡಿ. ಆಯಿತು, ಓವೈಸಿಗೆ ಜಿಯೋಪೊಲಿಟಿಕಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಕಿಶೋರ್, ಪ್ರಕಾಶ್ ರಾಜ್ ಈ ತರಹದ ನಟರಿಗೆ ಮೋದಿಯನ್ನು ಬೈಯೋದು ಬಿಟ್ಟರೆ ಬೇರೆ ಈಗೇನು ಕೆಲಸ ಇಲ್ಲ. ಅದೇ 60 ವರ್ಷ ದೇಶದಲ್ಲಿ ಆಡಳಿತವನ್ನು ನಡೆಸಿರೋ ಕಾಂಗ್ರೆಸ್ ಪಕ್ಷ ಮತ್ತು ಅದರಲ್ಲಿರೋ ನಾಯಕರಿಗೆ ರಾಜತಾಂತ್ರಿಕತೆ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ ಅಂದರೆ ಇವರು ಅದು ಯಾವ ರೀತಿಯ ರಾಜತಾಂತ್ರಿಕತೆಯನ್ನು ಇಲ್ಲಿಯವರೆಗೆ ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಈಗಾಗಲೇ ಇರಾನ್ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿದ್ದು ಸರಿ, ಆದರೆ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈಗ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿರೋದು ಮಧ್ಯಸ್ಥಿಕೆ ವಹಿಸಿರೋ ಪಾಕಿಸ್ತಾನ. ಅದರಲ್ಲೂ ಇಲ್ಲಿಯವರೆಗೂ ಇರಾನ್ ದಾಳಿಗೆ ನಲುಗಿರೋದು ಮಧ್ಯಪ್ರಾಚ್ಯದ ರಾಷ್ಟ್ರಗಳು. ಆ ದೇಶಗಳನ್ನು ಒಂದೇ ಒಂದು ಮಾತನ್ನು ಕೇಳದೆ ಅಮೆರಿಕ ಕದನ ವಿರಾಮ ಮಾಡಿಕೊಳ್ಳುತ್ತೆ ಅನ್ನೋದಾದರೆ ಮುಂದೆ ಅಮೆರಿಕ ಮತ್ತು ಪಾಕಿಸ್ತಾನವನ್ನು ಜಗತ್ತಿನ ಯಾವುದೇ ರಾಷ್ಟ್ರ ಆದರೂ ನಂಬುತ್ವಾ, ಅವರ ಮಾತುಗಳನ್ನು ಕೇಳುತ್ವಾ ಅನ್ನೋದನ್ನು ಯೋಚನೆ ಮಾಡಿರಿ. ಇಲ್ಲಿಯವರೆಗೂ ಪಾಕಿಸ್ತಾನ ಭಯೋತ್ಪಾದಕ ಮತ್ತು ಜೋಕರ್ಗಳ ದೇಶ ಆಗಿತ್ತು. ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸುಂಕವನ್ನು ವಿಧಿಸಿದರೆ ಅದೆಷ್ಟು ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ ಅನ್ನೋದನ್ನು ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಹಾಗೆ ಎಲ್ಲರಿಗೂ ಅರ್ಥ ಆಗತ್ತೆ. ಅದೇ ಭಾರತ ಕೂಡ ಮಧ್ಯಸ್ಥಿಕೆ ಮಾಡಿದರೆ ಆಗ್ತಾ ಇದ್ದಿದ್ದು. ಅಲ್ಲಿಗೆ ಭಾರತ ದಲ್ಲಾಳಿ ಕೆಲಸ ಮಾಡಬೇಕಾಗಿತ್ತಾ ಅಥವಾ ಮಾಡದೇ ಇದ್ದದ್ದೇ ಒಳ್ಳೆಯದಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಹಾಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಭಾರತ ಅಮೆರಿಕ ಮತ್ತು ಇರಾನ್ ಮಧ್ಯೆ ಮಧ್ಯಸ್ಥಿಕೆ ವಹಿಸದೇ ಇರೋದಕ್ಕೆ ಮುಖ್ಯವಾದ ಕಾರಣಗಳ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.